ಫ್ರೆಂಡ್ಸ್, ನಿಮ್ಮ ಮೊಬೈಲ್ ತುಂಬಾ ಸ್ಲೋ ಆಗಿ ವರ್ಕ್ ಆಗ್ತಿದೆಯಾ ಅಥವಾ ಹ್ಯಾಂಗ್ ಆಗ್ತಿದೆಯಾ? ಮೊಬೈಲಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಬೇಕಾದ್ರೆ ತುಂಬಾ ಸ್ಲೋ ಆಗಿ ಲೋಡ್ ಆಗ್ತಿದೆಯಾ? ಅಥವಾ ಈ ರೀತಿಯಾಗಿ ನೀವು ಮೊಬೈಲನ್ನ ಸ್ಕ್ರಾಲ್ ಮಾಡಬೇಕಾದ್ರೆ ತುಂಬಾ ಡಿಲೇ ಆಗಿ ಸ್ಕ್ರಾಲ್ ಆಗ್ತಿದೆಯಾ? ಅಥವಾ ಯಾವುದೊಂದು ಅಪ್ಲಿಕೇಶನ್ ಓಪನ್ ಮಾಡಬೇಕಾದ್ರೆ ತುಂಬಾ ಸ್ಲೋ ಆಗಿ ಲೋಡ್ ಆಗ್ತಿದೆಯಾ? ಅಥವಾ ಈ ರೀತಿಯಾಗಿ ಸೆಟ್ಟಿಂಗಲ್ಲಿ ನಿಮಗೆ ಈ ರೀತಿಯಾಗಿ ಸ್ಪೀಡಾಗಿ ವರ್ಕ್ ಆಗ್ತಿಲ್ಲ ಅಂದರೆ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಸೆಟ್ಟಿಂಗನ್ನು ನೀವು ಬ್ಲಾಕ್ ಮಾಡಬೇಕಾಗುತ್ತೆ, ಅಂದರೆ ಆಫ್ ಮಾಡಬೇಕಾಗುತ್ತೆ. ಅದು ಯಾವ ಸೆಟ್ಟಿಂಗ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ ಇಲ್ಲ. ನಿಮ್ಮ ಮೊಬೈಲಲ್ಲಿ ಇರುವಂಥ 5 ಸೆಟ್ಟಿಂಗನ್ನು ನೀವು ಆಫ್ ಮಾಡಬೇಕಾಗತ್ತೆ. ಈ 5 ಸೆಟ್ಟಿಂಗನ್ನು ನೀವು ಆಫ್ ಮಾಡದೆ ಹೋದಾದರೆ ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ. ಅಂದರೆ ನೀವು ಎಷ್ಟು ಸ್ಪೀಡಾಗಿ ನೋಡ್ಬೋದು, ನನ್ನ ಫೋನಲ್ಲಿ ಎಲ್ಲೂ ಕೂಡ ಹ್ಯಾಂಗ್ ಆಗ್ತಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಸ್ಪೀಡಾಗಿ ಇಲ್ಲಿ ಸ್ಕ್ರಾಲ್ ಡೌನ್ ಆಗ್ತಿದೆ ನೋಡ್ಬೋದು. ನಾನು ಇಲ್ಲಿ ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೋಡಿ, ಎಷ್ಟು ಸ್ಪೀಡಾಗಿ ಇಲ್ಲಿ ಲೋಡ್ ಆಗ್ತಿದೆ ನೋಡ್ಬೋದು. ಫೇಸ್ಬುಕ್ ಓಪನ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ಬೋದು ಎಷ್ಟು ಸ್ಪೀಡಾಗಿ ಲೋಡ್ ಆಗ್ತಿದೆ. ಈ ರೀತಿಯಾಗಿ ಕೂಡ ನಿಮ್ಮ ಅಪ್ಲಿಕೇಶನ್ ತುಂಬಾ ಸ್ಪೀಡಾಗಿ ಲೋಡ್ ಆಗಬೇಕಂದ್ರೆ ನೀವು 5 ಸೆಟ್ಟಿಂಗನ್ನು ಆಫ್ ಮಾಡಬೇಕು. ಯಾವುದಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಈ ಸೆಟ್ಟಿಂಗಲ್ಲಿ ನಿಮಗೆ ಎಲ್ಲ ಕಂಪನಿ ಎಲ್ಲ ಫೋನಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ. ನೀವು ಮಾಡಬೇಕಾಗತ್ತೆ 5ರಲ್ಲಿ 5 ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಒಂದು ಸೆಟ್ಟಿಂಗ್ 2 ಸೆಟ್ಟಿಂಗ್ ಮಾಡಿ ಆಮೇಲೆ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ಎಲ್ಲ ಸೆಟ್ಟಿಂಗ್ ಮಾಡಿ ನಿಮ್ಗೆ ಖಂಡಿತವಾಗಿ ವರ್ಕ್ ಆಗುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ. ಮೊದಲಾಗಿ ನೀವು ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ನೋಡ್ಬೋದು, ಇಲ್ಲಿ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಅಂತ ಬರುತ್ತೆ. ನಿಮಗೆ ಈ ಸೆಟ್ಟಿಂಗ್ ಡೈರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಸೆಟ್ಟಿಂಗ್ನಲ್ಲಿ ಹೋಗಿ ನೋಡ್ಬೋದು, ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಇದಾದ ನಂತರ ನಿಮಗೆ 4 ಸೆಟ್ಟಿಂಗ್ ಮಾಡಬೇಕು. ಎಲ್ಲವನ್ನು ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಜೊತೆಗೆ ಕೊನೆ ತನಕ ನೋಡಿದವರಿಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಂಥ ವೀಡಿಯೋಸನ್ನು ಮಾಡೋಕ್ಕೆ ತುಂಬ ರಿಸರ್ಚ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಒಂದು ಲೈಕ್ ಮಾಡಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಒಂದು ಲೈಕ್ ಮಾಡಿ. ಜೊತೆಗೆ ತುಂಬ ಮಂದಿ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋರು ಇದೇ ರೀತಿಯಂಥ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಅವ್ರ ಮೊಬೈಲ್ ಹ್ಯಾಂಗ್ ಆಗ್ತಿರುತ್ತೆ, ಸ್ಲೋ ಆಗ್ತಿರುತ್ತೆ, ಜೊತೆಗೆ ಹೀಟ್ ಆಗ್ತಿರುತ್ತೆ. ಅವರಿಗೆ ಯಾವ ರೀತಿ ಸಾಲ್ವ್ ಮಾಡಬೇಕಂತ ಗೊತ್ತಾಗಲ್ಲ. ಹಾಗಾಗಿ ಈ ವಿಡಿಯೋನ ವಾಟ್ಸಪ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಎಲ್ಲರಿಗೂ ಇದರಿಂದ ಬೆನಿಫಿಟ್ ಆಗುತ್ತೆ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ಹೊಸಬರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮೊದಲಾಗಿ ಮಾಡಬೇಕಾಗಿದ್ದು ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ ಬರಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು, ಇಲ್ಲಿ ಆ್ಯಪ್ ಸ್ಟಾರ್ಟಪ್ ಆ್ಯಂಡ್ ಕ್ಲೋಸಿಂಗ್ ಅನಿಮೇಷನ್ ಸ್ಪೀಡ್ ಅಂತಿದೆ. ನೋಡ್ಬೋದು, ಇದು ನಿಮ್ಮದು ಇಲ್ಲಿ ಮೀಡಿಯಮ್ ಅಂತ ಇರುತ್ತೆ ಬೈ ಡಿಫಾಲ್ಟಾಗಿ. ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಾಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಫಾಸ್ಟ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನೀವು ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮತ್ತು ಕ್ಲೋಸ್ ಮಾಡಬೇಕಾದ್ರೆ ಇಮಿಡಿಯೇಟ್ ಅದು ವರ್ಕ್ ಆಗುತ್ತೆ, ಅಂದರೆ ಸ್ಲೋ ಆಗಿ ವರ್ಕ್ ಆಗಲ್ಲ. ನೋಡ್ಬೋದು, ನಾನು ಇವಾಗ ಗೂಗಲನ್ನು ಓಪನ್ ಮಾಡ್ತೀನಿ, ಸ್ಪೀಡಾಗಿ ಲೋಡ್ ಆಗ್ತಿದೆ. ಫೇಸ್ಬುಕ್ ನೋಡ್ಬೋದು, ಮತ್ತು ಇನ್ಸ್ಟಾಗ್ರಾಮ್ ನೋಡ್ಬೋದು, ಎಲ್ಲ ಅಪ್ಲಿಕೇಶನ್ ನೋಡ್ಬೋದು, ಕ್ರೋಮ್ ನೋಡ್ಬೋದು, ಪ್ರತಿಯೊಂದು ಸ್ಪೀಡಾಗಿ ಲೋಡ್ ಆಗ್ತಿದೆ. ಈ ರೀತಿಯಾಗಿ ನೀವು ಮಾಡಬೇಕಂದ್ರೆ ಈ ಸೆಟ್ಟಿಂಗನ್ನು ನೀವು ಮಾಡ್ಕೋಬೇಕಾಗುತ್ತೆ. ಒಂದೇ ಸೆಟ್ಟಿಂಗು ಇಲ್ಲಿ ಹೋಮ್ ಸ್ಕ್ರೀನ್ ಲಾಕ್ ಸ್ಕ್ರೀನಲ್ಲಿ ಈ ಸೆಟ್ಟಿಂಗನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅನಿಮೇಷನ್ನ ಸ್ಪೀಡಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ, ಫಾಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಎರಡನೇ ಸೆಟ್ಟಿಂಗ್ ನೀವು ಪ್ಲೇಸ್ಟೋರಲ್ಲಿ ಮಾಡಬೇಕಾಗುತ್ತೆ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಬರಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ಬೋದು, ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ, ಇದು ನಿಮ್ಮದು ಇಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆ್ಯಂಡ್ ಮೊಬೈಲ್ ಡಾಟ್ ಅಂತ. ಇಲ್ಲಿ ನೀವು ಲಾಸ್ಟ್ ಆಪ್ಷನ್ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಏನಾಗುತ್ತೆ, ನೀವು ಮೊಬೈಲನ್ನು ಸ್ಕ್ರೀನ್ ಆನ್ ಮಾಡ್ತೀರಿ, ಡಾಟಾ ಆನ್ ಮಾಡ್ತೀರಿ. ಆವಾಗ ಇಮಿಡಿಯೇಟ್ ನಿಮ್ಮ ಮೊಬೈಲ್ ಲ್ಯಾಗ್ ಆಗುತ್ತೆ, ಜೊತೆಗೆ ಹೀಟ್ ಆಗುತ್ತೆ, ಜೊತೆಗೆ ಸ್ಲ್ಯಾಗ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಡೋಂಟ್ ಆಟೋ ಅಪ್ಡೇಟನ್ನು ಸೆಲೆಕ್ಟ್ ಮಾಡಬೇಕು. ಏನಕ್ಕಂದರೆ ನೀವು ಯಾವಾಗ ಡಾಟಾ ಆನ್ ಮಾಡ್ತೀರಿ, ಸ್ಕ್ರೀನ್ ಆನ್ ಮಾಡಿ, ಆವಾಗ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಆಗಿರುತ್ತೆ ಅಪ್ಲಿಕೇಶನ್ ಯಾವುದೆಲ್ಲ ಅಪ್ಡೇಟ್ ಬಂದಿರುತ್ತೆ ಎಲ್ಲ ಕೂಡ ಅಪ್ಡೇಟ್ ಶುರು ಆಗುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸಿಂಗ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಪ್ಡೇಟ್ ಆಗ್ತಿರೋದ್ರಿಂದ ನಿಮ್ಮ ಡಾಟಾ ಕನ್ಸ್ಯೂಮ್ ಆಗುತ್ತೆ. ಎರಡನೇದಾಗಿ ಇಮಿಡಿಯೇಟಾಗಿ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ, ಜೊತೆಗೆ ಹ್ಯಾಂಗ್ ಆಗುತ್ತೆ. ನೀವು ಚೆಕ್ ಮಾಡಿರ್ಬೋದು, ನೀವು ಮೊಬೈಲನ್ನು ಯಾವಾಗ ನೀವು ಸ್ಕ್ರೀನ್ ಆನ್ ಮಾಡಿ ಡಾಟಾ ಆನ್ ಮಾಡ್ತೀರಿ ಆವಾಗ ಒಮ್ಮೆಲೆ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಏನಕ್ಕಂದರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಆಟೋ ಅಪ್ಡೇಟ್ ಆಗ್ತಿರುತ್ತೆ. ಅದಕ್ಕೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಬೇಕು. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಯಾವುದೊಂದು ಅಪ್ಡೇಟ್ ಆಗಲ್ಲ. ಬದಲಿಗಾಗಿ ನೀವು ಬೇಕಿದ್ರೆ ನೀವು ಖುದ್ದಾಗಿ ಪ್ಲೇಸ್ಟೋರ್ ಬಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೋದು. ಇದಾದ ನಂತರ 2 ಸೆಟ್ಟಿಂಗ್ ಆದ ನಂತರ ಇನ್ನೂ 3 ಸೆಟ್ಟಿಂಗ್ ಇಂಪಾರ್ಟೆಂಟ್ ತಿಳಿಸ್ಕೊಡ್ತೀನಿ. ಇದಾದ ನಂತರ ಕೊನೆ ತನಕ ನೋಡಿದ್ರೆ ಒಂದು ಬೋನಸ್ ಸೆಟ್ಟಿಂಗ್, ಅದು ಕೂಡ ಇಂಪಾರ್ಟೆಂಟು. 3ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಬರಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಲೊಕೇಶನ್ ಅಂತ ಬರುತ್ತೆ. ಲೊಕೇಶನ್ ನಿಮಗೆ ಸಿಕ್ಕಿಲ್ಲ ಅಂದರೆ ಮೇಲೆ ಸರ್ಚ್ ಸೆಟ್ಟಿಂಗ್ ಓಪನ್ ಮಾಡಿ, ಸರ್ಚ್ ಬರಲಿ ಲೊಕೇಶನ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೊಕೇಶನ್ ಸರ್ವಿಸನ್ನು ಆಫ್ ಮಾಡಿಬಿಡಿ, ಏನಕ್ಕೆ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ವೈಫೈ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತಿದೆಯಲ್ವಾ, ಇದು ನಿಮ್ಮದು ಮೊಬೈಲಲ್ಲಿ ಡಿಫಾಲ್ಟಾಗಿ ಆನ್ ಇರುತ್ತೆ. ಇದನ್ನು ನೀವು ಆಫ್ ಮಾಡಬೇಕು, ಒನ್ ಬೈ ಒನ್ ಆಫ್ ಮಾಡಬೇಕು. ಏನಕ್ಕಂದರೆ ಏನು ಮಾಡುತ್ತೆ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ವೈಫೈ ಮತ್ತು ಬ್ಲೂಟೂತ್ ಪ್ರತಿಯೊಂದು ಮಿನಿಟಲ್ಲಿ ಏನಾಗುತ್ತೆ ಅದು ಸ್ಕ್ಯಾನ್ ಮಾಡ್ತಿರುತ್ತೆ, ಲೊಕೇಶನನ್ನು ಸ್ಕ್ಯಾನ್ ಮಾಡ್ತಿರುತ್ತೆ, ಬ್ಲೂಟೂತನ್ನು ಸ್ಕ್ಯಾನಿಂಗ್ ಮಾಡ್ತಿರುತ್ತೆ. ನಿಯರ್ ಬೈ ವೈಫೈನ ಸ್ಕ್ಯಾನಿಂಗ್ ಮಾಡ್ತಿರುತ್ತೆ. ಇದರಿಂದ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಹಾಗಾಗಿ ಇವೆರಡನ್ನು ಕೂಡ ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟು.
ಗೈಸ್ 3 ಸೆಟ್ಟಿಂಗ್ ಆದ ನಂತರ 4ನೇ ಸೆಟ್ಟಿಂಗ್ ಮತ್ತು 5ನೇ ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೈಸ್ 4ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಮತ್ತೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್ ಇದು ನಿಮಗೆ ಎಲ್ಲ ಫೋನಲ್ಲಿ ಸಿಗುತ್ತೆ, ನೀವು ಡೋಂಟ್ ವರಿ. ಗೈಸ್ 4ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಅಬೌಟ್ ಡಿವೈಸ್ ಅಥವಾ ಅಬೌಟ್ ಫೋನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಡೈರೆಕ್ಟಾಗಿ ಬಿಲ್ಡ್ ನಂಬರ್ ಬರುತ್ತೆ, ಇಲ್ಲಾಂದರೆ ಇಲ್ಲಿ ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬಿಲ್ಡ್ ನಂಬರ್ ಬರುತ್ತೆ. ಗೈಸ್ ನೀವು ಇಲ್ಲಿ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ. 7 ಬಾರಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಗೈಸ್ ಇವಾಗ ನೋಡ್ಬೋದು, ಇಲ್ಲಿ ನೋಡ್ಬೋದು ಯು ಆರ್ ನೌ ಡೆವಲಪರ್ ಮೋಡ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮ್ಮದು ಡೆವಲಪರ್ ಮೋಡ್ ಬರುತ್ತೆ, ಆನ್ ಆಗುತ್ತೆ. ಗೈಸ್ ಇವಾಗ ಬ್ಯಾಕ್ ಹೋಗಿ ಇಲ್ಲಿ ನೀವು ಎಡಿಷ್ನಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ನಾನು ಎಡಿಷ್ನಲ್ ಸೆಟ್ಟಿಂಗ್ ಓಪನ್ ಮಾಡ್ತೀನಿ. ಗೈಸ್ ಇಲ್ಲಿ ನೋಡ್ಬೋದು ಕೊನೆಯದಾಗಿ ಡೆವಲಪರ್ ಆಪ್ಷನ್ ಅಂತ ಬರುತ್ತೆ. ನಿಮ್ಗೆ ಇಲ್ಲಿ ಡೆವಲಪರ್ ಆಪ್ಷನ್ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಬಂದಿಲ್ಲ ಅಂದರೆ ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಇಲ್ಲಿ ಸೆಟ್ಟಿಂಗಲ್ಲಿ ಡೆವಲಪರ್ ಆಪ್ಷನ್ ಬರುತ್ತೆ. ಗೈಸ್ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗಲ್ಲಿ ನನ್ನ ಫೋನಲ್ಲಿ ಬಂದಿದೆ. ಇಲ್ಲಿ ಡೆವಲಪರ್ ಆಪ್ಷನ್ ಆನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟಾಪಲ್ಲಿ ಇಲ್ಲಿ ಆಫ್ ಇರ್ತಿದ್ದನ್ನು ಆನ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನೋಡ್ಬೋದು ಫಸ್ಟ್ ಆಪ್ಷನ್ ಇಲ್ಲಿ ಮೆಮೊರಿ ಅಂತಿದೆ, ಮೆಮೊರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಮೆಮೊರಿ ಮೇಲೆ ಕ್ಲಿಕ್ ಮಾಡಿದಾಗ ಇಂಪಾರ್ಟೆಂಟು, ತುಂಬ ಮಂದಿ ಈ ಸೆಟ್ಟಿಂಗನ್ನು ಮಾಡಿರಲ್ಲ. ಇಲ್ಲಿ ರ್ಯಾಮ್ ಎಕ್ಸ್ಪ್ಯಾನ್ಷನ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಆಫ್ ಇರುತ್ತೆ. ಗೈಸ್ ಇಲ್ಲಿ ಈ ರೀತಿಯಾಗಿ ನಿಮ್ಗೆ ಆಫ್ ಇರುತ್ತೆ, ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ನಿಮ್ಮ ಫೋನಲ್ಲಿ 4GB ರ್ಯಾಮ್ ಇರ್ಬೋದು, 6GB ರ್ಯಾಮ್ ಇರ್ಬೋದು, ಬಟ್ ನೀವು ಆ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ನೋಡ್ಬೋದು ಯಾವಾಗ ಇಲ್ಲಿ ಆನ್ ಮಾಡಿದರೆ 4GB ನಂತರ 6GB ನಂತರ 8GB ಎಷ್ಟು ರ್ಯಾಮ್ ನಿಮ್ಮದು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೋದು. ನಿಮ್ಮ ಇಂಟರ್ನಲ್ ಮೆಮೊರಿಯನ್ನು ವರ್ಚುವಲ್ ರ್ಯಾಮ್ ಆಗಿದ್ದು ಕನ್ವರ್ಟ್ ಮಾಡಿ ನಿಮ್ಮ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಗೈಸ್ ನೋಡ್ಬೋದು ಇವಾಗ. ಸೊ ಈ ಫೋನಲ್ಲಿ ಬಂದುಬಿಟ್ಟು 8GB ರ್ಯಾಮ್ ಇರುವಂಥದ್ದು ಡಿಫಾಲ್ಟಾಗಿ, ಬಟ್ ನಾನು ಇಲ್ಲಿ 8GB ರ್ಯಾಮ್ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇವಾಗ ನನ್ನ ಫೋನಲ್ಲಿ 16GB ರ್ಯಾಮ್ ಎಕ್ಸ್ಟೆಂಡ್ ಟೋಟಲ್ ಆಗುತ್ತೆ. 16GB ರ್ಯಾಮ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಫೋನ್ ನಂತರ ಹ್ಯಾಂಗ್ ಆಗಲ್ಲ. ಏನಕ್ಕೆ ರ್ಯಾಮ್ ಜಾಸ್ತಿ ಇದ್ದಷ್ಟು ನಿಮ್ಮ ಮೊಬೈಲ್ ಸ್ಮೂತಾಗಿ ವರ್ಕ್ ಆಗುತ್ತೆ, ಲ್ಯಾಗ್ ಆಗಲ್ಲ, ಹ್ಯಾಂಗ್ ಆಗಲ್ಲ, ಹೀಟ್ ಆಗಲ್ಲ. ಗೈಸ್ ಈ ರೀತಿಯಾಗಿ 4ನೇ ಸೆಟ್ಟಿಂಗಲ್ಲಿ ನೀವು ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಇನ್ನು 5ನೇ ಸೆಟ್ಟಿಂಗ್ ಮಾಡಬೇಕಾಗಿರೋದು, ಇದು ಕೂಡ ನೀವು ಡೆವಲಪರ್ ಆಪ್ಷನಲ್ಲೇ 5ನೇ ಸೆಟ್ಟಿಂಗಲ್ಲಿ ಮಾಡಬೇಕಾಗಿರುವಂಥದ್ದು. ಗೈಸ್ ನಿಮ್ಗೆ ನೋಡ್ಬೋದು ಡೆವಲಪರ್ ಆಪ್ಷನಲ್ಲಿ ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಬರುತ್ತೆ. ಇದೊಂದು ಸ್ಟ್ಯಾಂಡರ್ಡ್ ಲಿಮಿಟ್ ಇರುತ್ತೆ. ಗೈಸ್ ಇದರಲ್ಲಿ ಏನಂತ ಹೇಳಿದ್ರೆ, ಸೊ ಸ್ಟ್ಯಾಂಡರ್ಡ್ ಲಿಮಿಟಲ್ಲಿ ಸೆಟ್ ಮಾಡಿದರೆ ಸೊ ಬ್ಯಾಕ್ಗ್ರೌಂಡಲ್ಲಿ ನೀವು 20-30 ಅಪ್ಲಿಕೇಶನ್ ರನ್ ಆಗ್ತಿದ್ರೆ ಸೊ ಏನಾಗುತ್ತೆ, ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ, ಜೊತೆಗೆ ಬ್ಯಾಟ್ರಿ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಜೊತೆಗೆ ಡಾಟಾ ಕೂಡ ಬೇಗನೆ ಖಾಲಿ ಆಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಲ್ಲಿ ಅಟ್ಮೋಸ್ಟ್ 4 ಪ್ರೊಸೆಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಅಟ್ಮೋಸ್ಟ್ 4 ಪ್ರೊಸೆಸ್ ಅಂತ. ಗೈಸ್ ಇವಾಗ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ರೀಸೆಂಟಾಗಿ ನೀವು ಓಪನ್ ಮಾಡಿರೋಂಥ 4 ಅಪ್ಲಿಕೇಶನ್ ಮಾತ್ರ ರನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಉಳಿದಿರುವಂಥ ಅಪ್ಲಿಕೇಶನ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಗೈಸ್ ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗಲ್ಲ, ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ, ಜೊತೆಗೆ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗಲ್ಲ, ಜೊತೆಗೆ ನಿಮ್ಮ ಡಾಟಾ ಕೂಡ ಸೇವ್ ಆಗುತ್ತೆ. ಸೊ ಈ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟಲ್ಲಿ ನೀವು ಲಾಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡಿದ್ರೆ ಏನಾಗುತ್ತೆ, ಅನ್ಲಿಮಿಟೆಡ್ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ ರನ್ ಆಗುತ್ತೆ. ಗೈಸ್ ಇದರಿಂದ ಮೊಬೈಲ್ ಹೀಟ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಸೊ ಹಾಗಾಗಿ ಈ ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಗೈಸ್ ಇದಾದ ನಂತರ ನೆಕ್ಸ್ಟ್ ನಿಮಗೆ ಒಂದು ಬೋನಸ್ ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ, ಅದು ಕೂಡ ಇಂಪಾರ್ಟೆಂಟು. ಗೈಸ್ ಬೋನಸ್ ಸೆಟ್ಟಿಂಗಲ್ಲಿ ಸಿಂಪಲಾಗಿ ನೀವು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ. ಗೈಸ್ ಸಿಂಪಲಾಗಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ನೀವು ಅಪ್ಲಿಕೇಶನ್ ಚೆಕ್ ಮಾಡ್ಕೊಳ್ಳಿ. ಗೈಸ್ ಇದರಲ್ಲಿ ನೀವು ಯಾವುದೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡಲ್ಲ ಅಥವಾ ತುಂಬ ರೇರ್ ಆಗಿ ಯೂಸ್ ಮಾಡಿದಿರಿ ಅಥವಾ ಒಂದು 3 ಮಂತ್ 6 ಮಂತಿಗೊಮ್ಮೆ ಯೂಸ್ ಮಾಡ್ತೀರಿ ಅಥವಾ ಯೂಸೇ ಮಾಡಲ್ಲ ಇನ್ ಫ್ಯೂಚರಲ್ಲಿ, ಅದೆಲ್ಲವನ್ನು ಅನ್ಇನ್ಸ್ಟಾಲ್ ಮಾಡಿ. ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ, ರ್ಯಾಮ್ ಅಷ್ಟು ನಿಮಗೆ ಸ್ಪೀಡಾಗಿ ವರ್ಕ್ ಮಾಡಿಕೊಡುತ್ತೆ. ಇದರಲ್ಲಿ ನೀವು ಪ್ಲೇಸ್ಟೋರಿಂದ ನೀವು ಡೌನ್ ಮಾಡಿರೋಂಥ ಅಪ್ಲಿಕೇಶನ್ನ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಸಿಂಪಲಾಗಿ ಈ ರೀತಿಯಾಗಿ ನೀವು ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಅನ್ಇನ್ಸ್ಟಾಲ್ ಬರುತ್ತೆ, ಸಿಂಪಲಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಅಥವಾ ನೀವು ಕೆಲವೊಂದು ಸಿಸ್ಟಮ್ ಅಪ್ಲಿಕೇಶನ್ ಬರುತ್ತೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ಬಟ್ ಅದಕ್ಕೆ ನೀವು ಅದನ್ನು ಡಿಸೇಬಲ್ ಮಾಡ್ಕೋಬೋದು. ಅದರಲ್ಲಿ ನೆಟ್ಫ್ಲಿಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ, ಇದು ಸಿಸ್ಟಮ್ ಅಪ್ಲಿಕೇಶನ್, ಇದನ್ನು ನೀವು ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ಬಟ್ ನೀವು ಇಲ್ಲಿ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಸೇಬಲ್ ಮಾಡ್ಕೋಬೋದು. ಕೇಸ್ ನೋಡ್ಬೋದು ಡಿಸೇಬಲ್ ಆ್ಯಪ್ ಮಾಡಿದರೆ ಇವಾಗಿದು ಸೊ ನಿಮ್ಗೆ ಡಿಸೇಬಲ್ ಆಗುತ್ತೆ. ಡಿಸೇಬಲ್ ಅಂತ ಹೇಳಿದ್ರೆ ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ. ಕೇಸ್ ಇದರಿಂದ ನಿಮ್ಮ ರ್ಯಾಮ್ ಮೇಲೆ ಲೋಡ್ ಕಮ್ಮಿ ಆಗುತ್ತೆ. ಕೇಸ್ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಅನ್ವಾಂಟೆಡ್ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡಿ ನಂತರ ಸಿಸ್ಟಮ್ ಅಪ್ಲಿಕೇಶನ್ ಬೇಕಿದ್ರೆ ಬ್ಯಾಡ್ ಅಂತ ಹೇಳಿದ್ರೆ ನೀವು ಅದನ್ನು ಡಿಸೇಬಲ್ ಕೂಡ ಮಾಡ್ಕೋಬೋದು. ಕೇಸ್ ಈ 5 ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲ್ ಎಷ್ಟು ಸ್ಪೀಡ್ ಆಯಿತು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಜೊತೆಗೆ ಹೊಸಬರಾದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋ ಹಾಕೋದಂಗೆ ಮೊದಲು ಬಂದು ತಲುಪುತ್ತೆ. ಇದೇ ರೀತಿ ನಿರಂತರ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋನ ವಾಟ್ಸಪ್ಪಲ್ಲಿ ಆದಷ್ಟು ಶೇರ್ ಮಾಡಿ. ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.